ನಮಸ್ಕಾರ ಸ್ನೇಹಿತರೆ, ಇವತ್ತು ಫ್ರೂಟ್ಸ್ ಐ ಡಿ ಅಥವಾ ಸೆಂಟ್ರಲ್ ಫಾರ್ಮರ್ ಐ ಡಿನ ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಆಗಲಿ, ಗ್ರಾಮ ಒನ್ಗೆ ಆಗಲಿ, ಬೇರೆ ಪ್ಲೇಸ್ಗೆ ಕಂಪ್ಯೂಟರ್ ಸೆಂಟರ್ಗೆ ಹೋಗದೆ ಮನೆಯಲ್ಲೇ ಕೂತು ಯಾವ ರೀತಿಯಾಗಿ KYC ಅಥವಾ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾಕೆ ಈ ವಿಡಿಯೋನ ಇವಾಗ ಮಾಡಿಸ್ಬೇಕು ಅಂತ ಹೇಳಿದರೆ, ರೀಸೆಂಟಾಗಿ ಒಂದು ಸೆಂಟ್ರಲ್ ಫಾರ್ಮ್ ಐ ಡಿ ಕ್ರಿಯೇಟ್ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ಡೇಟ್ ಬಂದಿದೆ. ಮೋದಿ ಅಕೌಂಟ್ ಅಂತ, ಮೋದಿ ಅಮೌಂಟ್ ಅಂತ ಏನು ಬರ್ತಾಯಿತ್ತು, ಪ್ರಿವಿಯಸ್ಸು ವರ್ಷಕ್ಕೆ 6,000 ಬರ್ತಾಯಿತ್ತು. ಅದು 3 ಕಂತಲ್ಲಿ ಬರ್ತಾಯಿತ್ತು, ಎವರಿ ಕ್ವಾರ್ಟರ್ಲಿ ಅಥವಾ 6 ತಿಂಗಳಿಗೆ ಒಂದ್ಸಲ ಬರ್ತಾಯಿತ್ತು ಅಲ್ವಾ. ಸೊ ಅದಿವಾಗ ಡೈರೆಕ್ಟಾಗಿ ನಿಮಗೆ 3,000 ಈ ರೀತಿಯಾದ ಕಂತುಗಳು ಬರುತ್ತೆ ನೆಕ್ಸ್ಟ್ ಟೈಮಿಂದ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ನಾವು ಏನು ಮಾಡಬೇಕು? ಆಧಾರ್ KYC ಮಾಡಬೇಕು. ಅದಕ್ಕೆ ಫ್ರೂಟ್ಸ್ ಐ ಡಿ ಅಂದರೆ ಜನರಿಗೆ ಆಲ್ಮೋಸ್ಟು ಎಲ್ಲರಿಗೂ ಗೊತ್ತು, ರೈತರಿಗೆ ಅನುಕೂಲ ಪಡ್ಕೊಳ್ತಾ ಅಂತ ಎಲ್ಲರಿಗೂ ಫ್ರೂಟ್ಸ್ ಐ ಡಿ ಗೊತ್ತು. ಇವಾಗ ತಡ ಮಾಡಿದ್ರೆ ನೇರವಾಗಿ ನಿಮ್ಮ ಹತ್ರ ಒಂದು ಮೊಬೈಲ್ ಇತ್ತು ಅಂದರೆ ಡೈರೆಕ್ಟಾಗೆ ಮಾಡ್ಬೋದು. ಈ ವಿಡಿಯೋನ ನಾನು ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ, ಏಕೆಂದರೆ ಎಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಾನು ಹೊಸ್ದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಇವತ್ತು ಫೆಬ್ರವರಿ 27, ನಾಳೆ ನಾಡಿದ್ದು ಮಾಡೋರಿದ್ದರೆ ದಯವಿಟ್ಟು ಇವಾಗಲೇ ಮಾಡ್ಕೊಬಿಡಿ. ಮೊದಲಿಗೆ ನೀವೇನು ಮಾಡ್ತೀರಿ ಅಂದರೆ, ಕ್ರೋಮ್ ಬ್ರೌಸರ್ನ ನಿಮ್ಮ ಮೊಬೈಲ್ನಲ್ಲಿ ನೀವೇನಾರ ಇದು ಮಾಡ್ತೀರಿ ಅಂದರೆ, ಈ 3 ಡಾಟ್ ಇದೆಯಲ್ಲ, ಇಲ್ಲಿ ಒಂದು ಡೆಸ್ಕ್ಟಾಪ್ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ರೀತಿಯಾದ ಒಂದು ಪೇಜ್ ಬರುತ್ತೆ. ಅದರಲ್ಲಿ ನಿಮಗೆ fruits.karnataka.gov.in ಈ ಒಂದು ಇದನ್ನು ಕ್ಲಿಕ್ ಮಾಡಿ ಸಿಟಿಸನ್ ಲಾಗಿನ್ ಬಂದರೆ ಈ ರೀತಿಯಾದ ಒಂದು ಪೇಜ್ ಬರುತ್ತೆ. ನಿಮ್ಮ ಹತ್ರ ಅಕೌಂಟ್ ಆಲ್ರೆಡಿ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಇದು ಮಾಡ್ಬೋದು, ಅಥವಾ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ ಅಂದರೆ ಸಿಟಿಸನ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ನೋಡಿ. ಅದ್ರ ಮೇಲೆ ಸಿಟಿಸನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದರೆ, ಸೊ ಆಧಾರ್ ಕಾರ್ಡ್ನ ಎಂಟರ್ ಮಾಡಿದ್ದೀನಿ. ಇವಾಗ ಇಲ್ಲಿ ಒಂದು ಟಿಕ್ ಬಾಕ್ಸ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಓದಕ್ಕೆ ಬರಲ್ಲ ಅಂದರೆ ಇಲ್ಲಿ ಮೈಕ್ ರೀಡ್ಔಟ್ ಮಾಡುತ್ತೆ, ಅದನ್ನು ಇದು ಮಾಡ್ಬೋದು. ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಇತ್ತು ಅಂದರೆ ನೀವು ಓನಾಗಿ ಮಾಡ್ತೀವಿ ಅಂದರೆ ಈ OTP ಅದ್ರ ಮೇಲೆ ಕ್ಲಿಕ್ ಮಾಡಿ, 4-5 ಆಪ್ಷನ್ ಇದೆ. ಸೊ OTP ಪಡೆಯಿರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಡೈಲಾಗ್ ಬಾಕ್ಸ್ ಬಂತು, ಇವಾಗ OTP ಸೆಂಟ್ ಆಗಿದೆ ಅಂತ ಕ್ಲಿಕ್ ಮಾಡಿ. ಸೊ ಆಧಾರ್ಗೆ OTP ಬಂದಿರುತ್ತೆ. ಆ ನಂಬರ್, ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಯಾವುದೇ ಇರುತ್ತೆ ಅದನ್ನು ನೀವು ಎಂಟರ್ ಮಾಡಿ. ಇಲ್ಲಿ ಫ್ರೂಟ್ಸು ಪುಷ್ಪ CS ಅಂತ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಆಯಿತು. ಅದು ಮೊಬೈಲ್ ನಂಬರ್ನ ನಾನು ಇಲ್ಲಿಗೆ ಎಂಟರ್ ಮಾಡ್ತಾಯಿದ್ದೀನಿ. ಡೂ ಯು ಹ್ಯಾವ್ ವ್ಯಾಲಿಡ್ ಇಮೇಲ್ ಐ ಡಿ, ಅದಕ್ಕೂ ನಾನು ಎಸ್ ಕೊಡ್ಬೋದು. ಇಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡೋ ಆಪ್ಷನ್ ಇಲ್ಲ, ಬಟ್ ಪ್ರೊಸೀಡ್ ಮಾಡಿ. ನೋಡಿ, ಇವಾಗ OTP ಬಂತು. ಇವಾಗ OTP 3ನೇ OTP ಬಂತು, ಅದನ್ನು ಹಾಕ್ತಾಯಿದ್ದೀನಿ ನಾನು. ಇವಾಗ ನಿಮಗೆ ಈಸಿಯಾಗಿ ಇರ್ತಕ್ಕಂಥ, ನೆನಪಲ್ಲಿ ಇರ್ತಕ್ಕಂಥ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಲಾಗಿನ್ ಪೇಜ್ಗೆ ಹೋಗೋಣ. ಡೈರೆಕ್ಟಾಗಿ ಮೊಬೈಲ್ ನಂಬರ್ ಹಾಕೋಣ. ಸೊ ಲಾಗಿನ್, OTP ಅಥೆಂಟಿಕೇಶನ್ ಕೇಳ್ತಾ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ರೈನ್ ಕೋಆರ್ಡಿನೇಷನ್ ಇದೆಲ್ಲ ಇದೆ, ನಮಗೇನೋ ಇಲ್ಲ. ಇಲ್ಲಿ ಮಾಡಿಫಿಕೇಶನ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಫಸ್ಟು KYC ಅಂತ ಇರುತ್ತೆ. ಈ ಪೇಜಲ್ಲಿ ನೀವು ಯಾವುದ್ರ ಕಡೆನೂ ಕೂಡ ಗಮನ ಕೊಡೋಕ್ಕೆ ಹೋಗಬೇಡಿ. ಮಾಡಿಫಿಕೇಶನ್ ಕ್ಲಿಕ್ ಮಾಡಿ, ಡೈರೆಕ್ಟಾಗಿ ಕ್ಲಿಕ್ ಮಾಡಿ. ಅಗೇನು ನೀವು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಈ ಕನ್ಸೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, OTP ಮಾಡಿ. ನೆಕ್ಸ್ಟ್ OTP ಪಡಿ. ಇದು ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ OTP. ಸೊ ಇಮಿಡಿಯೇಟ್ ಆಗಿ ನಿಮಗೆ OTP ಬರುತ್ತೆ. ಸೊ KYC ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಬಂದ್ಬಿಟ್ಟು ಮಾಡಿಫಿಕೇಶನ್ ಆಫ್ ಫಾರ್ಮರ್ ಕನ್ಸೆಂಟ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಗಮನವಿಟ್ಟು ನೋಡ್ಕೊಳ್ಳಿ, ಮಾಡಿಫಿಕೇಶನ್ ಅಲ್ಲೇ ಹೋಗಬೇಕು. KYC ಆದಮೇಲೆ ಫಾರ್ಮರ್ ಕನ್ಸೆಂಟ್ ಬರುತ್ತಲ್ಲ, ಅದನ್ನೇ ನೀವು ಇದು ಮಾಡ್ಕೋಬೇಕು. ಸೊ ರೈತರ ಸಹಮತಿ ಪತ್ರ ಅಂತ ಇದೆಯಲ್ಲ, ಇದ್ರದಿಷ್ಟು IRY ಇ-ಸೈನ್ ಅಂತ ಹೇಳಿ. ಇ-ಸೈನ್ ಮಾಡಿದರೆ ನೀವೇನಾಗುತ್ತೆ ಅಂದರೆ ಇನ್ನೊಂದು ಪೋರ್ಟಲ್ಗೆ ಹೋಗುತ್ತೆ. ಆಧಾರ್ ಪೋರ್ಟಲ್ ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಹೋಗುತ್ತೆ. ಡಿಜಿಲಾಕರಿಂದ ಇ-ಸೈನ್ನ ಟ್ರಿಗರ್ ಮಾಡುತ್ತೆ. ಇ-ಸೈನ್ ಮೇಲೆ ಕ್ಲಿಕ್ ಮಾಡಿ, ಡಿಜಿಲಾಕರಿಂದ ಪುಲ್ ಮಾಡುತ್ತೆ ಡೀಟೇಲ್ಸ್ನ. ಸೊ ಇ-ಸೈನ್ ಕ್ಲಿಕ್ ಮಾಡಿ, ವಿ ಡೈರೆಕ್ಟಿಂಗ್ ಟು ಇ-ಸೈನ್ ನೋಡಿ, CDS ಇಲ್ಲಿ. ಮತ್ತೆ ಅಗೇನು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್, ಆಧಾರ್ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ ಹೊಸದಾಗಿ. ಸೊ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಆಯಿತು, ಸಬ್ಮಿಟ್. ಸೊ ಈ ಥರ ನಿಮಗೆ ಆಧಾರ್ KYC ಅಂತ ಅಪ್ಡೇಟ್ ಆಗಬೇಕು. ಬಂದಿಲ್ಲ ಅಂದರೆ ಎರರ್ ಬಂತು ಅಂದರೆ ಪುನಃ ಮಾಡಿ. ಸೊ ಇದಿಷ್ಟು ಸ್ನೇಹಿತರೆ, ಈಸಿಯಾಗಿ ನೀವು ಫ್ರೂಟ್ಸ್ ಐ ಡಿ ಅಥವಾ ಸೆಂಟ್ರಲ್ ಐ ಡಿನ ಹೊಸದಾಗಿ ಕ್ರಿಯೇಟ್. ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇರೆಯವರಿಗೆ ಶೇರ್ ಮಾಡಬೇಕು ಅಂದರೆ ಖಂಡಿತವಾಗಿ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.